ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತ ಧರ್ಮ ಅಂತ ಬರೆಸಿದ್ರೆ ಉಪಯೋಗ ಇಲ್ಲ. ಧರ್ಮದ ಕಾಲಂನಲ್ಲಿ ಅವರು ಏನು ಬೇಕಾದರೂ ಬರೆಸ್ಕೊಳ್ಬಹುದು. ಅವರು ತಮ್ಮ ಧರ್ಮದ ಬಗ್ಗೆ ಬರೆಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹೀಗಂತ ಗ್ಯಾರಂಟಿ ನ್ಯೂಸ್ನ ಮೂಲಕ ಮಧುಸೂದನ್ ನಾಯಕ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆಮೇಲೆ ಈಗ ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಸರ್ವೆಗೆ ಆಧಾರ್ ನಂಬರ್ ಕೊಡೋದು ಕಡ್ಡಾಯ, ಆದರೆ ಧರ್ಮದ ಕಾಲಂನಲ್ಲಿ ಏನು ಬರೆಸಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಗೊಂದಲ ಇದೆ. ಇದೇ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮಧುಸೂದನ್ ನಾಯಕ್ ಅವರು. ಅದನ್ನು ನೀವು ಯಾವ ರೀತಿ ಪರಿಗಣಿಸ್ತೀರಿ? ಈ ಥರ ಮಾಡಿಸ್ತೀರೋ ಅಥವಾ ಹಿಂದೂ ಧರ್ಮದ ಹೊರತಾಗಿ ವೀರಶೈವ ಲಿಂಗಾಯತನೋ ಈಗ ಧರ್ಮ ಪ್ರಶ್ನೆ ಬಂದವಾಗ ನೀವು ಇದ್ದೀರಲ್ಲ, ಕ್ರಿಯೇಟ್ ಮಾಡಿ ಬರೆಸಿದ್ದಾರೆ ಅಂತ. ಕ್ರಿಯೇಟ್ ಮಾಡಲಿಕ್ಕೆ ನಮ್ಗೆ ಅವಕಾಶ ಇಲ್ಲ. ಧರ್ಮ ವಿಷಯ ಬಂದವಾಗ ಸೆಂಟ್ರಲ್ ಗೌರ್ಮೆಂಟ್ನವರು ನೋಟಿಫೈ ಮಾಡಿದ್ದಾರೆ. ಆ ನೋಟಿಫೈ ಧರ್ಮನ ಮಾತ್ರ ನಾವು ಆಪ್ಷನಿಗೆ ಕೊಡ್ಲಿಕ್ಕೆ ಬರ್ತದೆ. ಬೇರೆಯವ್ರು ಏನಾದರೂ ಬೇರೆ ಬರೆಸ್ಲಿಕ್ಕೆ ಮನಸ್ಸಿದ್ರೆ ಅದನ್ನು ಅವಕಾಶ ಮಾಡಿಕೊಟ್ಟು ನಾವು ಅದನ್ನು ಕಾಲಮ್ ಇಟ್ಕೊಂಡಿದ್ದೀವಿ. ಇತರೆ ಕಾಲಮ್ನಲ್ಲಿ ಅವ್ರು ಬರೆಸ್ಬೋದು. ಅದು ಬರೆಸ್ದವಾಗ ನಾವು ಎನಲೈಸ್ ಮಾಡುವಾಗ ಯಾವುದನ್ನು ಎಷ್ಟು ಮಟ್ಟಿಗೆ ತಗೊಳ್ಬೇಕು ಅಂತ ಆ ಸಮಯದಲ್ಲಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಈಗ ಅದಕ್ಕೂ ಮತ್ತು ಮುಂದೆ ತೀರ್ಮಾನ ಆಗೋದಕ್ಕೂ ಏನು ಕನೆಕ್ಷನ್ ಇಲ್ಲ. ಹೀಗಾಗಿ ಆ ಗೊಂದಲದಲ್ಲಿ ಯಾರು ವಿಚಾರಣೆ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ನೀವು ಯಾವ ರೀತಿ ಪರಿಗಣಿಸ್ತೀರಿ? ಈ ಥರ ಮಾಡಿಸ್ತೀರೋ ಅಥವಾ ಹಿಂದೂ ಧರ್ಮದ ಹೊರತಾಗಿ ವೀರಶೈವ ಲಿಂಗಾಯತನೋ ಈಗ ಧರ್ಮ ಪ್ರಶ್ನೆ ಬಂದವಾಗ ನೀವು ಇದ್ದೀರಲ್ಲ, ಬರೆಸಿದ್ದಾರೆ ಅಂತ. ಕ್ರಿಯೇಟ್ ಮಾಡಲಿಕ್ಕೆ ನಮ್ಮ ಪಂಚಮಸಾಲಿ ಪೀಠದಿಂದ ಜಯ ಮೃತ್ಯುಂಜಯ ಪಂಚಮಸಾಲಿ ಪೀಠದಿಂದ ಜಯ ಮೃತ್ಯುಂಜಯ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡಲಾಗಿದೆ. ಪಂಚಮಸಾಲಿ ಪೀಠದಿಂದ ಜಯ ಮೃತ್ಯುಂಜಯ ಶ್ರೀಗಳು ಅವರನ್ನ ಉಚ್ಚಾಟಿಸಲಾಗಿದೆ. ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಪೀಠದಿಂದ ತೆಗೆದುಕೊಂಡಿರುವಂತಹ ನಿರ್ಧಾರ ಇದು. ನೋಡಿ, ಒಂದ್ ಕಡೆ ಈಗಷ್ಟೇ ನಾವು ಜಾತಿ ಜನಗಣತಿಯ ವಿಚಾರವಾಗಿ ಮಾತಾಡ್ತಾ ಇದ್ವಿ, ಒಂದಷ್ಟು ಗೊಂದಲ ಇದೆ ಅಂತ. ಮತ್ತೊಂದ್ ಕಡೆ ಈ ಬೆಳವಣಿಗೆ ಆಗಿದೆ. ಸಮುದಾಯದ ಪ್ರಥಮ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಉಚ್ಚಾಟನೆ ನಿರ್ಧಾರವನ್ನ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ನೀಲಕಂಠ ಅವರು. ನೀಲಕಂಠಿ ಅಸೂಟಿ ಪಂಚಮಸಾಲಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳಿವರು. ಪಂಚಮಸಾಲಿ ಪೀಠದಿಂದ ಅವರನ್ನ ಉಚ್ಚಾಟನೆ ಮಾಡಿರುವಂತಹ ವಿಚಾರವನ್ನ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಪೀಠದಿಂದ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಇದಿಷ್ಟುವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.